ನಮಸ್ಕಾರ. ಐಪಿಎಲ್ನ ಫೈನಲ್ ಪಂದ್ಯಕ್ಕಾಗಿ ಅಹಮದಾಬಾದ್ ತಲುಪಿದ ತಕ್ಷಣ ಆರ್ಸಿಬಿಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಆಟಗಾರ. ಆರ್ಸಿಬಿಗೆ ಆನೆ ಬಲ, ನಡಗಿತು ಇಡೀ ಗುಜರಾತ್ ತಂಡ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಜಿಟಿ ವಿರುದ್ಧದ ಐಪಿಎಲ್ನ ಫೈನಲ್ ಪಂದ್ಯಕ್ಕೂ ಮುನ್ನ ಆರ್ಸಿಬಿಗೆ ಸಿಕ್ಕಿರುವ ಆ 3 ದೊಡ್ಡ ಸಿಹಿ ಸುದ್ದಿಗಳಾದ್ರೂ ಯಾವ್ಯಾವು? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಐಪಿಎಲ್ 2026ರ ಫೈನಲ್ ಪಂದ್ಯಕ್ಕಾಗಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಟೀಮ್ ಆಗಿ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದ್ರೆ, ಇದೀಗ ಸೆಕೆಂಡ್ ಟೀಮ್ ಆಗಿ ಗುಜರಾತ್ ತಂಡ ಫೈನಲ್ಗೆ ಪ್ರವೇಶ ಪಡೆದುಕೊಂಡಿದೆ. ಇದರೊಂದಿಗೆ ನಾಳೆ ನಡೆಯಲಿರುವ ಐಪಿಎಲ್ ನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಹಾಗೂ ಗುಜರಾತ್ ತಂಡಗಳು ಮುಖಾಮುಖಿಯಾಗಲಿವೆ. ಯಾವ ತಂಡ ಕಪ್ ಗೆದ್ರೂ ಕೂಡ ಐಪಿಎಲ್ ನ ಸೆಕೆಂಡ್ ಟೈಟಲ್ ನ ಮುಡಿಗೇರಿಸಿಕೊಳ್ಳಲಿದೆ. ಇತ್ತ ಗುಜರಾತ್ ತಂಡ ತನ್ನ ಟಾಪ್ 3 ಬ್ಯಾಟ್ಸ್ಮನ್ ಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ರೆ, ಅತ್ತ ಆರ್ಸಿಬಿ ತಂಡದಲ್ಲಿ ಪ್ರತಿಯೊಬ್ಬ ಆಟಗಾರ ಕೂಡ ಮ್ಯಾಚ್ ವಿನ್ನಿಂಗ್ ಆಟಗಾರರಾಗಿ ಮಾರ್ಪಡ್ತಾ ಇದ್ದಾರೆ. ಹೀಗಾಗಿ ಜಿಟಿ ವಿರುದ್ಧದ ಫೈನಲ್ ಮ್ಯಾಚ್ ನಲ್ಲಿ ಗೆಲ್ಲೋ ಫೇವರೇಟ್ಸ್ ಟೀಮ್ ಆಗಿ ನಮ್ಮ ಆರ್ಸಿಬಿ ಕಾಣಿಸಿಕೊಳ್ತಾ ಇದೆ. ತಂಡದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಭುವನೇಶ್ವರ್ ಕುಮಾರ್ ರಂತಹ ದಿಗ್ಗಜ ಆಟಗಾರರಿರುವುದೇ ಆರ್ಸಿಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್. ಇದಲ್ಲದೆ ಧರ್ಮಶಾಲಾದಲ್ಲಿ ನಡೆದ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಇದೇ ಜಿಟಿ ತಂಡವನ್ನ ಆರ್ಸಿಬಿ ಬಗ್ಗು ಬಡಿದಿತ್ತು. ಇದೀಗ ಅಹಮದಾಬಾದ್ ನಲ್ಲಿಯೂ ಸೋಲಿನ ರುಚಿ ತೋರಿಸಿ ಆರ್ಸಿಬಿ ತನ್ನ ಚಾಂಪಿಯನ್ ಪಟ್ಟವನ್ನ ಡಿಫೆಂಡ್ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡೋಣ. ಮತ್ತು ಫೈನಲ್ ಪಂದ್ಯಕ್ಕಾಗಿ ಈಗಾಗಲೇ ಅಹಮದಾಬಾದ್ ನಲ್ಲಿ ಬೀಡು ಬಿಟ್ಟಿರುವ ಆರ್ಸಿಬಿ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇದೆ. ಮಧ್ಯೆ ಪಂದ್ಯ ಆರಂಭಕ್ಕೂ ಮುನ್ನವೇ ಆರ್ಸಿಬಿಗೆ 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಫಿಲ್ ಸಾಲ್ಟ್ ರೀ ಎಂಟ್ರಿ ವಿಚಾರವಾಗಿ. ಹೌದು, ಆರ್ಸಿಬಿಯ ಡ್ಯಾಶಿಂಗ್ ಓಪನರ್ ಫಿಲ್ ಸಾಲ್ಟ್ 7 ಪಂದ್ಯಗಳಾದ ಬಳಿಕ ಇಂಜುರಿಗೆ ತುತ್ತಾಗಿದ್ರು. ಅದಾದ ಬಳಿಕ ಇಂಗ್ಲೆಂಡ್ ಕೂಡ ಹೋಗಿದ್ರು. ಇದೀಗ ಆರ್ಸಿಬಿ ಕ್ಯಾಂಪ್ ಕೂಡಿಕೊಂಡಿರುವ ಸಾಲ್ಟ್ ಜಿಟಿ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗ್ತಾ ಇದೆ. ಸಾಲ್ಟ್ ಎಂಟ್ರಿ ಕೊಟ್ರೆ ಇದು ಆರ್ಸಿಬಿ ತಂಡಕ್ಕೆ ಆನೆ ಬಲ ಬಂದಂತಾಗಿರಲಿದೆ. ವಿರಾಟ್ ಹಾಗೂ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸಿದ್ರೆ ಜಿಟಿ ಧ್ವಂಸ ಅಂತಾನೆ ಹೇಳಬಹುದು. ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ನೆಟ್ಸ್ ನಲ್ಲಿ ವಿರಾಟ್ ಕೊಹ್ಲಿಯ ರಣಾರ್ಭಿಟ. ಹೌದು, ಜಿಟಿ ವಿರುದ್ಧದ ಫೈನಲ್ ಪಂದ್ಯಕ್ಕೂ ಮುನ್ನವೇ ವಿರಾಟ್ ಕೊಹ್ಲಿ ನೆಟ್ಸ್ ನಲ್ಲಿ ಗಂಟೆಗಟ್ಟಲೆ ಬೆವರು ಸುರಿಸುತ್ತಿದ್ದಾರೆ. ಈ ಮುಖ್ಯವಾಗಿ ಬಿಗ್ ಮ್ಯಾಚ್ ಗಾಗಿ ಬಿಗ್ ಪ್ಲೇಯರ್ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಕೊಹ್ಲಿಯ ಆ ಪ್ರಾಕ್ಟೀಸ್ ನೋಡ್ತಾ ಇದ್ರೆ ಎಂಥವರ ಮೈ ಕೂಡ ಜುಮ್ ಎನ್ನುತ್ತೆ. ಕೊಹ್ಲಿಯ ಸಮರಾಭ್ಯಾಸವು ಆರ್ಸಿಬಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಇನ್ನು ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ವೆದರ್ ರಿಪೋರ್ಟ್. ಆರ್ಸಿಬಿ ಹಾಗೂ ಗುಜರಾತ್ ನಡುವಿನ ಐಪಿಎಲ್ ನ ಫೈನಲ್ ಪಂದ್ಯ ಮಳೆಯಿಂದಾಗಿ ಮೊದಲ ದಿನ ರದ್ದಾದ್ರೆ ರಿಸರ್ವ್ ಡೇ ಇದೆ. ಸೆಕೆಂಡ್ ಡೇನು ಕಂಟಿನ್ಯೂಸ್ ಆಗಿ ಮಳೆ ಬಂದು ಪಂದ್ಯ ಕಂಪ್ಲೀಟ್ಲಿ ವಾಶ್ಔಟ್ ಆದ್ರೆ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿರುವ ನಮ್ಮ ಆರ್ಸಿಬಿಯನ್ನ ಚಾಂಪಿಯನ್ ಎಂದು ಘೋಷಿಸುತ್ತಾರೆ. ಇದು ಆರ್ಸಿಬಿಗೆ ಅಡ್ವಾಂಟೇಜ್ ಅಂತ ಹೇಳ್ಬಹುದು. ಹಾಗಾಗಬಾರದು. ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ಕಂಪ್ಲೀಟ್ ಮ್ಯಾಚ್ ಆಗ್ಬೇಕು ಅನ್ನೋದು ನಮ್ಮ ಆಶಯ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಜೇಸ್ ಹೆಜಲ್ವುಡ್ ತನ್ನ ವೃತ್ತಿ ಬದುಕಿನಲ್ಲಿ ಆಡಿದ ವೈಟ್ ಬಾಲ್ ನ ಫೈನಲ್ ಪಂದ್ಯವನ್ನ ಸೋತಿಲ್ಲ. ಇದೀಗ ಹೆಜಲ್ವುಡ್ ಅದೃಷ್ಟ ಆರ್ಸಿಬಿಗೂ ಬರುತ್ತಾ ಅನ್ನೋದನ್ನ ಕಾದು ನೋಡೋಣ.